BNS ಸೆಕ್ಷನ್ 318ನೇ ಪ್ರಕಾರ ಚೀಟಿಂಗ್ ವಂಚನೆ ಮಾಡೋದು ಕ್ರಿಮಿನಲ್ ಅಫೆನ್ಸ್. ಯಾರಾದರೂ ಬೇಕಂತಲೇ ಚೀಟ್ ಮಾಡೋದು, ಹಣಕಾಸು ವಿಚಾರದಲ್ಲಿ ವಂಚನೆ ಅಥವಾ ಮಾನಸಿಕವಾಗಿ ಕಿರುಕುಳ ನೀಡಿದ್ರೆ ಇಟ್ ಈಸ್ ಅ ಕ್ರೈಮ್. ಫಾರ್ ಎಕ್ಸಾಂಪಲ್, ರಿಲೇಶನ್ಶಿಪ್ ನಲ್ಲಿ ಇದೀವಿ ಅಂತ ಹಣ ಕೀಳೋದು, ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ಕೊಳ್ಳೋದು, ಊರಿಂದ ಅವರಿಗೆ ಟ್ರಿಪ್ ಹೋಗೋದು, ಸುಳ್ಳು ಭರವಸೆ ನೀಡೋದು, ಹೀಗೆಲ್ಲ ಮೋಸ ಮಾಡೋ ಉದ್ದೇಶದಿಂದನೇ ಮಾಡಿದ್ರೆ ಅಕ್ಷಮ್ಯ ಅಪರಾಧ. ಏನು ಪ್ರೂಫ್ ಪ್ರೊಡ್ಯೂಸ್ ಮಾಡಬೇಕು ಹೇಳ್ತಾ ಹೋಗ್ತೀನಿ. ಏನು ಪ್ರೂಫನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಟು ಫೈಲ್ ಅ ಕಂಪ್ಲೈಂಟ್ ಅಂದರೆ, ಫೋನ್ನಲ್ಲಿರೋ ಚಾಟ್ಸ್, ಕಾಲ್ ರೆಕಾರ್ಡಿಂಗ್, ಕ್ಯಾಶ್ ಟ್ರಾನ್ಸ್ಫರ್ ಅಥವಾ ಸ್ಕ್ರೀನ್ಶಾಟ್ ಇದ್ದರೆ ಸಾಕು. ಒಟ್ಟಿನಲ್ಲಿ ವಂಚನೆಗೆ ಒಳಗಾದವರ ಬಳಿ ದುಡ್ಡು ಅಥವಾ ಅವರನ್ನು ಉದ್ದೇಶಪೂರ್ವಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಪುರಾವೆ ಇದ್ದರೆ ಸಾಕು. ತಪ್ಪು ಸಾಬೀತಾದರೆ BNS 318ನೇ ಪ್ರಕಾರ ಫೈನ್ ಕಟ್ಟಿಸ್ಕೊಳ್ತಾರೆ. ಹಾಗೇನೆ 3 ವರ್ಷದಿಂದ 7 ವರ್ಷದವರೆಗೂ ಜೈಲು ಶಿಕ್ಷೆಗೆ ಒಳಗಾಗಬಹುದು. ಹಾಗಂತ ಸಂಬಂಧ ಕೊನೆ ಆಗಿದೆ ಅಂತೆಲ್ಲ ಕೇಸ್ ಹಾಕೋಕ್ಕಾಗಲ್ಲ. ವಂಚನೆ ಮತ್ತು ಅಪ್ರಾಮಾಣಿಕ ಉದ್ದೇಶಗಳು ಸ್ಪಷ್ಟವಾಗಿದ್ದರೆ ಮಾತ್ರ ಕೇಸ್ ಫೈಲ್ ಮಾಡೋಕೆ ನಿಮಗೆ ಅರ್ಹತೆ ಇರುತ್ತೆ.